ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದ್ಬಿಟ್ಟು ಸ್ಯಾಟರ್ಡೆ ಸಂಡೇ 2 ದಿವಸದ ಲಾಗ್ ಆಗಿರುತ್ತೆ. ನಮ್ಮ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್, ಅಂದರೆ ನಮ್ಮ ವಾರ್ಗಿತಿ ಮಗಳು, ನಮ್ಮ ಹಸ್ಬೆಂಡ್ ಅವ್ರ ತಮ್ಮ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ನಾವು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ, ಹಿಂದಿನ ದಿನ ಮತ್ತು ಅವತ್ತಿನ ದಿನ ಏನೆಲ್ಲ ಪರ್ಚೇಸ್ ಮಾಡಿದ್ರಿ, ಯಾವ ಥರ ಫಂಕ್ಷನ್ ನಡೀತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನು ಫಂಕ್ಷನ್ಗೆ ಏನಾದ್ರು ಗಿಫ್ಟ್ ಕೊಡಬೇಕಲ್ವಾ, ಇನ್ನು ಮಗಳಾಗಿರೋದ್ರಿಂದ ಏನಾದ್ರು ಗೋಲ್ಡ್ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಗೋಲ್ಡ್ ಅಂಗಡಿಗೆ ಹೋದ್ರಿ. ಗೋಲ್ಡ್ ಅಂತೂ ರೇಟ್ ಹೇಳೋದೇ ಬೇಡ, ಅಷ್ಟು ರೇಟ್ ಆಗೋಗಿದೆ. ನಾವು ತೆಗ್ದಿದ್ದ ದಿನ ಬಂದುಬಿಟ್ಟು 11,650 ರೂಪಾಯಿ ಇತ್ತು. ಇನ್ನು ನಂದು ಹಳೆ ರಿಂಗು, ಹಳೆ ಕಾಲ್ ಚೈನ್ ಎಲ್ಲ ಕಟ್ಟಾಗ್ಬಿಟ್ಟಿತ್ತು. ಅದನ್ನೊಂದು 18,000 ರೂಪಾಯಿಗೆ ತಗೊಂಡ್ರು. ಇನ್ನು ಹೊಸದು ಓಲೆ ಬಂದುಬಿಟ್ಟು 2 ಗ್ರಾಮ್ಗೆ 27,496 ರೂಪಾಯಿ ಏನೋ ಆಯಿತು. ಹಳೇದು ಬಂದುಬಿಟ್ಟು ಒಂದು 18,000 ರೂಪಾಯಿಗೆ ಏನೋ ತಗೊಂಡ್ರು. ಅದಾಗಿದ್ದಕ್ಕೆ ನಮಗೆ ಸ್ವಲ್ಪ ಈಸಿ ಆಯಿತು ತೊಗೊಳೋದಕ್ಕೆ. ಟೋಟಲ್ ಎಲ್ಲ 31,500 ರೂಪಾಯಿ ಏನೋ ಆಗಿತ್ತು. ಇನ್ನು ಕಾಲ್ ಚೈನ್ ಕೂಡ ಹೊಸದಾಗಿ ತೊಗೊಂಡೆ. ಇನ್ನು ಹಳೇದಿತ್ತಲ್ವ, ಅದೊಂದು 2,000 ರೂಪಾಯಿಗೆ ತೊಗೊಂಡಿದ್ರು. ಟೋಟಲ್ 18,000 ರೂಪಾಯಿಗೆ ತೊಗೊಂಡಿದ್ರು. ಇನ್ನು ನಂದು ಕಾಲ್ ಚೈನ್ ಎಲ್ಲ ಕಟ್ಟಾಗ್ಬಿಟ್ಟಿತ್ತಲ್ವ, ಇನ್ನು ಫಂಕ್ಷನ್ಗೆ ಇನ್ನು ಎಲ್ಲದಕ್ಕೂ ಬೇಕಾಗುತ್ತೆ ಅಂದ್ಬಿಟ್ಟು ಸಿಂಪಲಾಗೆ ತೊಗೊಂಡೆ, ಗ್ರ್ಯಾಂಡಾಗಿ ಏನು ತೊಗೊಂಡಿಲ್ಲ. ಅವಾಗೆಲ್ಲ ದೊಡ್ಡ ದೊಡ್ಡ ಕಾಲ್ ಚೈನ್ ಆಗ್ತಾಯಿದ್ರಿ, ರೇಟ್ ಕಮ್ಮಿ ಇತ್ತು ಅವಾಗೆಲ್ಲ. ಇವಾಗಿರೋ ರೇಟ್ಗೆ ಬೆಳ್ಳಿ ಕೂಡ ತೆಗಿಯೋಕ್ಕಾಗಲ್ಲ. 1 ಗ್ರಾಮ್ 150 ರೂಪಾಯಿ ಏನೋ ಇತ್ತು. ಇನ್ನು ಕಾಲ್ ಚೈನ್ ತೊಗೊಂಡ್ವಿ. ಇನ್ನು ಇದು ವಾಲೆ ಕೂಡ ತೊಗೊಂಡ್ವಿ. 2 ಗ್ರಾಮ್ ಸಿಂಪಲ್ ಆಗಿರುತ್ತೆ, ಡೈಲಿ ಯೂಸ್ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ರಿಂಗ್ ನೋಡಿದ್ರಿ ಫಸ್ಟು, ರಿಂಗೆಲ್ಲ ಅಷ್ಟೊಂದು ಏನು ಕ್ವಾಲಿಟಿ ಇಲ್ಲ. 1-2 ದಿವಸ ಹಾಕಿದ್ರೆ ಅದು ಪ್ರೆಸ್ ಆಗಿಬಿಡುತ್ತೆ. ಮತ್ತು ಡಿಸೈನ್ಸು ನನಗೇನು ಇಷ್ಟ ಆಗಿರಲಿಲ್ಲ. ಅದಕ್ಕೋಸ್ಕರ ಓಲೆನೇ ತೊಗೊಂಡ್ಬಿಡೋಣ. ಓಲೆ ಅಂದರೆ ಅವರು ಅವಾಗವಾಗ ಚೇಂಜ್ ಮಾಡ್ತಾ ಇರ್ಬೋದು, ನೋಡೋದು ಕೂಡ ಡಿಸೈನ್ ಚೆನ್ನಾಗಿರುತ್ತೆ ಡ್ರೆಸ್ಗೆ ಅಂತ ಹೇಳ್ಬಿಟ್ಟು ಈ ಥರ ಓಲೆನೇ ತೊಗೊಂಡ್ರಿ. ಇನ್ನು ಇವಾಗ ನೋಡ್ತಾ ಇರ್ಬೋದು ನೀವು, ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೂ ಹಾಕಿ ನೋಡಿದೆ, ತುಂಬ ಇಷ್ಟ ಆಯಿತು. ಇನ್ನು ಕಾಲ್ ಚೈನ್ ಡಿಸೈನ್ ನೋಡ್ತಾ ಇರ್ಬೋದು ನೀವು, ಸಿಂಪಲಾಗಿ ಸಣ್ಣದಾಗಿದೆ. ನನಗೆ ಈ ಥರ ಇಷ್ಟ ಆಯಿತು. ಇನ್ನು ಕಾಲ್ಗೆ ಅಲ್ಲೇ ಹಾಕಿ ನೋಡಿದೆ, ಚೆನ್ನಾಗಿತ್ತು, ಅದಕ್ಕೆ ಅದನ್ನೇ ತೊಗೊಂಡೆ. ಎಷ್ಟೊಂದು ಡಿಸೈನ್ ಇದು ಗೊತ್ತಾ, ಕಲೆಕ್ಷನ್ ಅಂತೂ ತುಂಬಾ ಇತ್ತು. ಇವಾಗ ಬಿಲ್ ತೋರಿಸ್ತಾ ಇದ್ದೀನಿ ನೋಡಿ, 3,900 ರೂಪಾಯಿ ಕಾಲ್ ಚೈನ್ಗೆ, 27,600 ರೂಪಾಯಿ. ಅಪ್ಪ ತುಂಬ ರೇಟ್ ಆಗಿಬಿಟ್ಟಿದೆ. ಗೋಲ್ಡ್ ತೆಗಿಯೋದೇ ಬೇಡ ಅನಿಸ್ಬಿಡುತ್ತೆ. ಅವಾಗೆಲ್ಲ ಕಮ್ಮಿ ಇದ್ದಾಗ ತೆಗ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅನಿಸ್ಬಿಡುತ್ತೆ. ಇವಾಗ ತೆಗಿಯೋಕೆ ಹೋದ್ರೇ ಭಯ ಆಗುತ್ತೆ. ನಮ್ಮಂಥವ್ರು ಬಡವರು, ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅವರು ಗೋಲ್ಡ್ ತೆಗಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದೆ. ಅವಾಗೆಲ್ಲ ಎಷ್ಟು ದೊಡ್ಡ ಕಾಲ್ ಚೈನ್ ಹಾಕ್ತಾಯಿದ್ರೆ, ಖಾಲಿ 2,000 3,000 ರೂಪಾಯಿಗೆಲ್ಲ ಅಷ್ಟೊಂದು ದೊಡ್ಡ ಕಾಲ್ ಚೈನ್ ಬರೋದು. ಇವಾಗೆಲ್ಲ ಒಂದು 4,000 ರೂಪಾಯಿಗೆ ಎಷ್ಟು ಸಣ್ಣ ಬಂದಿದೆ ಅಂತ ಅದನ್ನೇ ಮಾತಾಡ್ಕೊಂಡು ನಮ್ಮ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ಇನ್ನು ಇವಾಗ ನೋಡಿ, ಕಾಲ್ ಚೈನ್ ಹಾಕಿದ್ಮೇಲೆ ನನ್ನ ಕಾಲಿಗೆ ಒಂದು ಕಳೆ ಬಂದಂಗೆ ಆಯಿತು. ಇನ್ನು ಕಾಲ್ ಚೈನ್ ಎಲ್ಲ ಹಾಕಿ ನೋಡಿಬಿಟ್ಟು ಇವಾಗ ಒಡವೆ ಎಲ್ಲ ತೆಗ್ದಿದ್ನಲ್ಲ, ಅದನ್ನೆಲ್ಲ ಪರ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ. ಇನ್ನು ನಾಳೆ ಫಂಕ್ಷನ್ ಇರೋದ್ರಿಂದ ಒಂದು ದಿವಸ ಮುಂಚೆನೇ ಹೋಗೋಣ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಡೇಗೆ ಮತ್ತು ಮಂಡೇನೇ ಇನ್ನು ಬರೋದು ನಾವು ಅಂತೇಳ್ಬಿಟ್ಟು ಒಂದು 3 ಡ್ರೆಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ಸ್ಯಾರಿ ಎಲ್ಲ ಮಧ್ಯಾಹ್ನನೇ ಐರನ್ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ. ಸ್ಯಾರಿ ಎಲ್ಲ ಏನು ಪರ್ಚೇಸ್ ಮಾಡಿಲ್ಲ. ನಮ್ಮಮ್ಮ ದೀಪಾವಳಿಗೆ ಸ್ಯಾರಿ ಕೊಟ್ಟಿದ್ರಲ್ವ, ಅದನ್ನೇ ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದೆ. ಇನ್ನು ಅದಕ್ಕೆ ಬಳೆಗಳು, ಅದಕ್ಕೆ ಮ್ಯಾಚಿಂಗು ಬಳೆಗಳಾಗಿರಲಿ, ಲಿಪ್ಸ್ಟಿಕ್ಕು, ಮತ್ತು ಲೇಡೀಸ್ಗೆ ಇರುತ್ತಲ್ವ ಮೇಕಪ್ ಐಟಮ್ಗಳೆಲ್ಲ, ಅದನ್ನೆಲ್ಲ ಒಂದು ದಿವಸ ಮುಂಚೆನೇ ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನು ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಬಟ್ಟೆಗಳೆಲ್ಲ ಇನ್ನು ಸಿಂಪಲಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಈವ್ನಿಂಗ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದಾದಮೇಲೆ ಅವರು ರೆಡಿ ಆದರು. ಇನ್ನು ಇವಾಗ ಇಬ್ಬರು ಹೊರಡ್ತಾ ಇದ್ದೀವಿ. ಇನ್ನು ಮನೇಲಿ ಫಂಕ್ಷನ್ ಅಂದ್ರೇ ಜನ ಇದ್ರೇ ಒಂಥರ ಕಳೆ. ಇನ್ನು ಒಂದು ದಿವಸ ಮುಂಚೆನೇ ಏನಾದ್ರು ಪ್ಲ್ಯಾನ್ ಮಾಡ್ಕೊಳೋದಿದ್ರೆ ಎಲ್ಲ ಪ್ಲ್ಯಾನ್ ಮಾಡ್ಕೊಬೋದು. ಇನ್ನು ಈ ಹುಡುಗಿಗೆ ಯಾಮಿನಿ ಅಂದ್ಬಿಟ್ಟು, ಈ ಹುಡುಗಿಗೆ ಇವಾಗ ಫಂಕ್ಷನ್ ನಡೀತಾ ಇರೋದು ಯಾಮಿನಿಗೆ. ಇನ್ನು ಮೆಹಂದಿ ಎಲ್ಲ ಹಾಕೋದಿರುತ್ತೆ. ಇವರು ಫಂಕ್ಷನಲ್ಲೆಲ್ಲ ಹಾಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತೇಳ್ಬಿಟ್ಟು ನಾಳೆ ಹಾಲಲ್ಲಿ ಆಡೋದಕ್ಕೆ ಇವತ್ತು ಮನೇಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾವೊಂದು 7:30ಗೆಲ್ಲ ಹೊರಟ್ವಿ. ಇನ್ನು ಇವ್ರು ನೋಡಿ, ಅವ್ರ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಮ್ಮ ಮೋನಿಶಾ ನೈಟ್ ಡಿನ್ನರ್ಗೆ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು. ಇನ್ನು ನಾನು ಸಿಂಪಲಾಗಿ ದೋಸೆ ಚಟ್ನಿ ಏನಾರು ಮಾಡಿಬಿಡು ಅಂತ ಹೇಳಿದೆ. ಇನ್ನು ಅದನ್ನೇ ಮಾಡಿಕೊಟ್ಲು. ಇನ್ನು ಊಟ ಎಲ್ಲ ಮಾಡಿಕೊಂಡು ನಾವು ಒಂದು 9 ಗಂಟೆ ಆಗೇ ಹೋಯ್ತು. ಇನ್ನು ಮೆಹಂದಿ ಎಲ್ಲ ಹಾಕೋದಕ್ಕೆ ನಮಗೆ ಅಷ್ಟೊಂದು ಡಿಸೈನ್ ಎಲ್ಲ ಬರೋದಿಲ್ಲ. ಅದಕ್ಕೆ ಇನ್ನು ಹೊರಗಡೆ ಹಾಕ್ತಾರಲ್ವ ನೋಡಿ, ರೋಡ್ ಸೈಡೆಲ್ಲ ಇಟ್ಕೊಂಡಿರ್ತಾರೆ ನೋಡಿ ಮೆಹಂದಿ ಹಾಕೋದಕ್ಕೆ, ಅದು ಎಷ್ಟು ಬೇಗ ಹಾಕ್ಬಿಡ್ತಾರೆ ಅಂದರೆ ಒಂದು 10 ನಿಮಿಷಕ್ಕೆಲ್ಲ 2 ಕೈಗೂ ಹಾಕ್ಬಿಡ್ತಾರೆ. ಅಷ್ಟು ಫಾಸ್ಟಾಗಿ ಹಾಕ್ತಾರೆ ಅವರು. ಒಂದು ಕೈಗೆ 200 ರೂಪೀಸ್ ಏನು, ಆ ಥರ ಯಾಮಿನಿಗೆ ಮಾತ್ರ 2 ಕೈಗೆ ಹಾಕ್ಸಿದ್ರೆ. ಇನ್ನು ನನಗೆ ಬಂದುಬಿಟ್ಟು ಒಂದು ಕೈಗೆ ಹಾಕ್ಕೊಂಡೆ. ಇನ್ನು ಮೋನಿಶಾಗೆ ಹಾಕ್ಕೊಂಡಿಲ್ಲ, ಯಾಕಂದರೆ
ಗಾಡಿ ಓಡಿಸ್ಬೇಕಲ್ವ, ಇನ್ನು ಗಾಡಿಯಲ್ಲೇ ಹೋಗಿದ್ರೆ ಅಂತೇಳ್ಬಿಟ್ಟು ಮೋನಿಶಾ ಹಾಕ್ಸ್ಕೊಂಡಿರಲಿಲ್ಲ. ಇನ್ನು ಇವ್ರು ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಾ ಇದ್ದಾರಂದರೆ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವರು, ಅಲ್ಲೇ ಬೇರೆ ಥರ ನಡೆದಿದ್ದು. ಅಲ್ಲಿ ಬಂದುಬಿಟ್ಟು ನಮ್ಮ ನಾದಿನಿ ಮಕ್ಳು ಡ್ಯಾನ್ಸ್ ಆಡಿದ್ರು. ಇವ್ರು ಆಡೇ ಇಲ್ಲ ಪಾಪ, ಇವ್ರು ಪ್ರಾಕ್ಟೀಸ್ ಮಾಡ್ಕೊಂಡಿರೋರು ಆಡೇ ಇರಲಿಲ್ಲ. ಇನ್ನು ಇವಾಗ ನೋಡಿ ಮೆಹಂದಿ ಎಲ್ಲ ಹಾಕ್ಸ್ಕೊತಾ ಇದ್ದೀವಿ. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಬಂದ್ರಿ ಮೆಹಂದಿ ಹಾಕ್ಸ್ಕೊಳಕ್ಕೆ. ನಾವಿಲ್ಲಿ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಇನ್ನು ಇವ್ರದ್ದೆಲ್ಲ ಶಾಪಿಂಗ್ ಇತ್ತಲ್ವ, ಇನ್ನು ಡ್ರೆಸ್ಸಿಗೆ ಮ್ಯಾಚಿಂಗ್ ಬಳೆಗಳು, ಇನ್ನು ಮೋನಿಶಾಗೆ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊತಾ ಇದ್ಲು. ಇನ್ನು ಇದೆಲ್ಲ ಮಾಡಿಕೊಂಡು ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಹೋಗೋಷ್ಟರಲ್ಲೂ ಒಂದು 10 ಗಂಟೆ ಆಗೇ ಹೋಯಿತು. ಮತ್ತು ಇದು ಸಂಡೇ ಬೆಳಗ್ಗೆ ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಅಂದರೆ ಒಂದು 6 ಗಂಟೆಗೆಲ್ಲ ಮಾರ್ಕೆಟ್ಗೆಲ್ಲ ಹೋಗಿದ್ರೆ ನಾನು ವೀಡಿಯೋಸೇ ಮಾಡ್ಕೊಂಡಿಲ್ಲ. ಅದೆಲ್ಲ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ಮರ್ತೇ ಹೋಗ್ಬಿಟ್ಟಿದ್ದೀನಿ. ಆ ರಶ್ಶಲ್ಲಿ ಚಳಿಯಲ್ಲಿ ಹೋಗಿದ್ರಲ್ಲ, ಮಂಜು ಬೇರೆ ಬೀಳ್ತಾ ಇತ್ತಲ್ವ, ಅಲ್ಲೆಲ್ಲ ಹೋಗಿ ಫ್ರೂಟ್ಸ್ ಎಲ್ಲ ತೊಗೊಂಬಂದ್ರಿ. ಇನ್ನು ತಟ್ಟೆ ವರಸೆ ಎಲ್ಲ ಇಡಬೇಕಲ್ವ, ನಾನೊಂದು 11 ತಟ್ಟೆ ಇಡೋಣ ಅಂತೇಳ್ಬಿಟ್ಟು ಇನ್ನು ನಾನು ನಮ್ಮ ಅತ್ತೆ ಮೋನಿಶಾ ಎಲ್ಲ ಗಾಡಿಯಲ್ಲಿ ಹೋಗಿದ್ರಿ. ತುಂಬ ಚಳಿ ಆಗ್ತಾಯಿತ್ತು ಬೆಳಗ್ಗೆನೇ. ಇನ್ನು ಫ್ರೂಟ್ಸು ಹೂವು ಎಲ್ಲ ತೊಗೊಂಬಂದ್ರಿ ಕೇರ್ ಮಾರ್ಕೆಟ್ಗೆ ಹೋಗಿ. ಇನ್ನು ಬೆಳಗ್ಗೆ ಅದೆಲ್ಲ ತೊಗೊಂಬಂದ್ಬಿಟ್ಟು ಇನ್ನು ಬಟ್ಟೆ ಅಂಗಡಿಗಳಿಗೆ ಹೋದ್ರಿ. ಒಂದು 11 ಗಂಟೆಗೆ ಹೋದ್ರಿ, 12 ಗಂಟೆ ಆಗೋಯ್ತು ಅಲ್ಲೇ ಬಟ್ಟೆ ಅಂಗಡಿ ಸುತ್ತಕೊಂಡು. 2 ಅವರ್ ಸುತ್ತಿದ್ದೀರಿ, ಒಂದು 10 ಅಂಗಡಿ ಸುತ್ತಿದ್ದೀರಿ. ನಾನು ನಮ್ಮ ಏರಿಯಾದಲ್ಲೇ ತೊಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ಇನ್ನು ಬಟ್ಟೆ ಎಲ್ಲ ತೊಗೊಂಬಂದ್ಬಿಟ್ಟು ನಾವು ಬಂದು ಮಧ್ಯಾಹ್ನ ಮೇಲೆ ಸ್ನಾನ ಮಾಡಿದ್ರೆ 5 ಗಂಟೆಗೆಲ್ವ ಫಂಕ್ಷನ್ ಇದ್ದಿದ್ದು. ಇನ್ನು ಮಧ್ಯಾಹ್ನ 1 ಗಂಟೆಗೆಲ್ಲ ಸ್ನಾನ ಮಾಡಿ ನೋಡಿ ನ್ಯಾಮ್ನಿನೇ ಈ ಥರ ರೆಡಿ ಮಾಡಿದ್ರಿ ನಾವು. ಅವರು ಹಾಫ್ ಸ್ಯಾರಿ ಥರ ತೊಗೊಂಡಿದ್ರು, ಈ ಥರ ಲೆಹಂಗಾ ಥರ. ಇನ್ನು ಅವಳಿಗೆಲ್ಲ ರೆಡಿ ಮಾಡಿಬಿಟ್ಟು ನಾವು ಸ್ಯಾರಿ ಎಲ್ಲ ಕಟ್ಕೊಂಡಿದ್ರೆ ಆವಾಗಲೇ ಒಂದು ಫೋಟೋ ಆ್ಯಡ್ ಮಾಡಿದ್ದೆ ನೋಡಿ, ಆ ಥರ ರೆಡಿ ಆಗಿದ್ದೆ ನಾನು. ಇನ್ನು ಹಾಲ್ಗೆಲ್ಲ ಬರೋಷ್ಟರಲ್ಲಿ ಲೇಟೇ ಆಗೋಯ್ತು. ನಮಗೆ ಮುಂಚೆ ಎಲ್ಲರೂ ಬಂದಿದ್ರು, ನಾವು ಸ್ವಲ್ಪ ಲೇಟ್ ಆಗೋಯ್ತು. ಒಂದು 6:30 ಆಗೋಯ್ತು. ಕ್ಯಾಬು ಬುಕ್ ಆಗಿಲ್ಲ ಟೈಮ್ಗೆ. ಒಂಥರ ಟೆನ್ಷನಾಗಿ ರೆಡಿ ಆಗಿಬಿಟ್ಟು ಬಂದಿದ್ದಾಯಿತು. ಇನ್ನು ನಮಗೆ ಮುಂಚೆ ಇವರೆಲ್ಲ ಬಂದಿದ್ರು. ಇನ್ನು ಇವಾಗ ಹಾಲಿಗೆ ಕರ್ಕೊಂಬಂದಿದ ತಕ್ಷಣ ಫಸ್ಟ್ ಇವರು ವೆಲ್ಕಮ್ ಡ್ಯಾನ್ಸ್ ಆಡಿಸ್ತಾ ಇದ್ದಾರೆ. ಅಂದರೆ ಇವರೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರು, ನಮ್ಮ ನಾದಿನಿ ಮಕ್ಳು ಇವರಿಬ್ರು. ನಮ್ಮ ಅಣ್ಣ ಅಲ್ಲಿ ನಿಂತಿದ್ರಲ್ಲ ಅವ್ರ ಮಕ್ಕಳು. ಇನ್ನು ಫಸ್ಟ್ ಹಾಲಿಗೆ ಬಂದಿದ ತಕ್ಷಣ ಅವರು ಒಂದು 3-4 ಹಾಡಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದರು. ಫಸ್ಟ್ ಈ ಥರ ಡ್ಯಾನ್ಸ್ ಎಲ್ಲ ಆಡಾದ್ಮೇಲೆ ಆಮೇಲೆ ನಮ್ಮ ಅಣ್ಣ ಅವರು ಅಂದರೆ ಅತ್ತೆ ಆಗಬೇಕಲ್ಲ ಇವಳಿಗೆ ಬಂದುಬಿಟ್ಟು, ಅತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಅವರ ತಂಗಿ, ಸೋದರತ್ತೆ ಆಗಬೇಕಲ್ಲ. ಇನ್ನು ಸೋದರತ್ತೆ ಬಾಗಿನ ಕೊಡ್ತಾರಲ್ವ, ತಟ್ಟೆ ವರ್ಷ ಅಂತಾರಲ್ವ, ಅವ್ರು ಬಂದ್ಬಿಟ್ಟು 61 ತಟ್ಟೆ ಇಟ್ಟಿದ್ರು. ನಾವು ಈ ಥರನೇ ಮಾಡಿದ್ರಿ ಇವರಿಬ್ಬರು ಫಂಕ್ಷನ್ ಕೂಡ ನಾವು 51 ತಟ್ಟೆ ಅಂದರೆ ಸೋದ್ರ ಮಾವ ಅವ್ರು ಮಾಡ್ತಾರೆ ನೋಡಿ, ಆ ಥರ ಮಾಡಿದ್ವಿ. ಇವಾಗ ಅದೇ ಥರ ಇವಳಿಗೂ ಯಾಮಿನಿಗೂ ಕೂಡ ಇವ್ರು ಮಾಡಿದ್ರು. ಅಲ್ಲಿ ನಿಂತಿದ್ದಾರಲ್ಲ ಅವರೇ ನಮ್ಮಣ್ಣ. ಇನ್ನು ಅವ್ರಿಗೂ ಅದೇ ಥರ ಸೇಮ್ ಮಾಡ್ಬೇಕಂತೇಳ್ಬಿಟ್ಟು ಅವ್ರ ಫ್ಯಾಮ್ಲಿ ಅವರೆಲ್ಲ ಸೇರಿ 61 ತಟ್ಟೆ ಇಟ್ಟಿದ್ರು. ಅದೊಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ ಫಂಕ್ಷನ್ ಹಾಲಲ್ಲಿ ಅವ್ರ ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಎಲ್ಲ ತಟ್ಟೆ ವರಸೆ ಎಲ್ಲ ಥರ ಫ್ರೂಟ್ಸು ಮತ್ತು ಬಿಸ್ಕೆಟ್ಸು, ಚಿಪ್ಸು, ಮಿಕ್ಚರ್ಸು, ಸ್ವೀಟ್ಸು, ಎಲ್ಲ ಥರ ಸ್ವೀಟ್ಸು. 61 ತಟ್ಟೆ ಅಂದರೆ ಸುಮ್ಮನೆ ಎಲ್ಲ ಅದು ಪರ್ಚೇಸ್ ಮಾಡೋದಕ್ಕೆ ತುಂಬಾ ಕಷ್ಟ. ಯಾಕಂದರೆ ನಾವು ಆ ಥರ ಎಲ್ಲ ಮಾಡಿದ್ದೀರಿ. 2 ದಿವಸ ಸುತ್ತಿದ್ದೀರಿ. ಏನೇನು ಬೇಕೋ ಅದೆಲ್ಲ ಫಸ್ಟ್ ಒಂದು ಲಿಸ್ಟ್ ಮಾಡ್ಕೊಂಬಿಟ್ಟು ಆ ಲಿಸ್ಟ್ ಎಲ್ಲ ಬರೆದಿಟ್ಕೊಂಡು ಅದನ್ನೆಲ್ಲ ಮಾರ್ಕೆಟ್ಗೆ 2 ದಿವಸ ಸುತ್ತಿದ್ದೀರಿ ನಾವು ಅವಾಗ ಮಾಡ್ಬೇಕಾದ್ರೆ. ಇದೇ ಥರ ಅವರು ಮಾಡಿದ್ದಾರೆ. ಎಲ್ಲ ಫ್ರೂಟ್ಸ್ ಎಲ್ಲ ಬರೆದಿಟ್ಕೊಂಡ್ಬಿಡ್ತಾರೆ. ಮತ್ತು ಎಷ್ಟು ತಟ್ಟೆಗೆ ಏನೇನು ಇಡಬೇಕು ಅದನ್ನೆಲ್ಲ ಬರೆದಿಟ್ಕೊಂಡ್ಬಿಟ್ಟು ತೊಗೊಂಬಂದ್ಬಿಟ್ಟು ಅದನ್ನೆಲ್ಲ ನಾವು ಪ್ಲೇಟ್ಸ್ ಎಲ್ಲ ತೊಗೊಳಕ್ಕಾಗಲ್ವಲ್ಲ ಅಂತೇಳ್ಬಿಟ್ಟು ಈ ವುಡನ್ ಪ್ಲೇಟ್ ಬರುತ್ತೆ ನೋಡಿ, ಅದಕ್ಕೆ ಡೆಕೋರೇಷನ್ ಮಾಡಿಬಿಟ್ಟು ಅಂದರೆ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡ್ತಾರೆ ನೋಡಿ, ಆ ಥರ ಎಲ್ಲ ಪ್ಯಾಕ್ ಮಾಡಿ ಇವರೆಲ್ಲ 2-3 ದಿವಸದಿಂದ ತುಂಬ ಕಷ್ಟ ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದೇ ಥರ ಇವ್ರಿಗೆ ಮಾಡಬೇಕಾದ್ರೆ 2021 ಕೊರೋನಾ ಟೈಮಲ್ಲಿ ಮತ್ತು 23ಅಲ್ಲಿ ನಾವು ಇವರಿಬ್ರಿಗೂ ಅದೇ ಥರ ಮಾಡಿದರೆ, ಇವಾಗ ಅದೇ ಥರ ಮಾಡ್ಬೇಕಂದ್ಬಿಟ್ಟು ನಮ್ಗೆ ಸರ್ಪ್ರೈಸ್ ಗೊತ್ತೇ ಇರಲಿಲ್ಲ ಆ ಥರ ಮಾಡ್ತಾರೆ ಅಂತೇಳ್ಬಿಟ್ಟು ಅದೇ ಥರ ಮಾಡಿದರು. ಇನ್ನು ಇವಾಗ ಫಸ್ಟು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಲ್ಲ, ಫಸ್ಟ್ ಡ್ಯಾನ್ಸ್ ಫಂಕ್ಷನ್ ಆಗೋಗ್ಲಿ ಅಂತೇಳ್ಬಿಟ್ಟು ಫಸ್ಟ್ ಡ್ಯಾನ್ಸ್ ಆಡ್ತಾಯಿದ್ದಾರೆ. ಇವರಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇವರು ಇಬ್ಬರು ಟಿ ವಿಯಲ್ಲಿ ನೋಡೇ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಒಂದ್ಸರಿ ನೋಡಿಬಿಟ್ರೆ ಸಾಕು ಅಷ್ಟು ಚೆನ್ನಾಗಿ. 4 ಜನನೂ ಅಷ್ಟೇ, 4 ಜನ ಅಂದರೆ ನಮ್ಮ ನಾದಿನಿಗೆ 2 ಹೆಣ್ಮಕ್ಳೇ, ನಮ್ಮ ವಾರ್ಗಿತ್ತಿದ್ದಾಳಲ್ಲ ಅವಳಿಗೂ 2 ಹೆಣ್ಮಕ್ಳೇ, ಇನ್ನೊಬ್ಳು ಇದ್ದಾಳೆ ಅವಳು ನಾಚಿಕೆ ಪಟ್ಕೊಂಡು ಸ್ಟೇಜ್ ಮೇಲೆ ಬಂದಿಲ್ಲ ಆಡೋದಕ್ಕೆ, ಕರಿತಾಯಿದ್ರು ಬಂದಿಲ್ಲ. ಇನ್ನು ಇವ್ರು 3 ಡ್ಯಾನ್ಸ್ ಆಡ್ತಾಯಿದ್ರು. ಇನ್ನು ನಮ್ಮ ಅಣ್ಣ ಹಿಂದೆ ಹೋಗಿ ಅವ್ರನ್ನ ರೇಗಿಸೋದು, ಡ್ಯಾನ್ಸ್ ಆಡೋದು, ಕಿರಿಕಿರಿ ಮಾಡೋದು, ಮತ್ತು ಅವ್ರಿಗೆ ಹಣ ಕೊಡೋದು, ಈ ಥರ ರೇಗಿಸ್ಕೊಂಡು ಕಾಮಿಡಿಯಾಗಿದ್ರು. ಇವ್ರು ಈ ಥರ ಮಾಡ್ತಾಯಿದ್ರೆ ಎಲ್ಲರೂ ನಗ್ಕೊಂಡು ಒಂಥರ ಜಾಲಿಯಾಗಿ ಚೆನ್ನಾಗಿತ್ತು.
ಇನ್ನು ಫಸ್ಟ್ ಬಂದುಬಿಟ್ಟು ಸೋದರು ಅಂದರೆ ಅಮ್ಮಗೆ ಬಂದುಬಿಟ್ಟು ಮಾವ ಇರ್ತಾರಲ್ಲ, ಅಣ್ಣನ ತಮ್ಮನ ಸೋದ್ರ ಮಾವ ಅವರು. ಫಸ್ಟ್ ಅವರು ಬಂದುಬಿಟ್ಟು ತಟ್ಟೆ ವರಸೆ ಎಲ್ಲ ಇಟ್ಟರು. ಇನ್ನು ನಾವು ಬಂದುಬಿಟ್ಟು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ಅವ್ರು ಇಡಬೇಕಾದ್ರೆ ಫಸ್ಟ್ ಇವ್ರ ಸೈಡು ಅಂದರೆ ಅವ್ರ ಅಮ್ಮ ಹುಡುಗಿದಳಲ್ಲ, ಅವ್ರ ಅಮ್ಮ ಸೈಡ್ ತಟ್ಟೆ ವರಸೆ ಎಲ್ಲ ಇಟ್ಟು ಆಮೇಲೆ ಸೆಕೆಂಡ್ ಬಂದುಬಿಟ್ಟು ಸೋದರತ್ತೆ ತಟ್ಟೆ ವರಸೆ ಇಟ್ಟರು. ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಬಂದವ್ರನ್ನೂ ನೋಡ್ಕೋಬೇಕು. ನಮ್ಮ ಮನೆಯಲ್ಲಿ ಎಲ್ಲರೂ ಬಂದಿದ್ದರು, ನಮ್ಮ ರಿಲೇಷನಲ್ಲಿ ಅವ್ರನ್ನೆಲ್ಲ ನೋಡ್ಕೊತಾ ಇದ್ದೆ. ಇನ್ನು ಅಡುಗೆ ಎಲ್ಲ ಮಾಡಿಸಿದ್ರಲ್ಲ, ಕೆಳಗಡೆ ಎಲ್ಲ ಊಟ ಎಲ್ಲ ಮಾಡ್ತಾಯಿದ್ರು. ಇನ್ನು ಅದನ್ನು ಒಂದು ಕಡೆ ನೋಡ್ಕೊಬೇಕು ಅಂತೇಳ್ಬಿಟ್ಟು ಇದು ನಮ್ಮ ಹುಡುಗಿಗೆ ಫೋನ್ ಕೊಟ್ಬಿಟ್ಟು ಹೋಗಿದ್ದೆ. ಇಷ್ಟು ಮಾತ್ರ ವೀಡಿಯೋ ಮಾಡಿ ಇಟ್ಟಿದ್ದಾಳೆ. ಇನ್ನು ಬೇರೆಯವ್ರ ಹತ್ರ ಎಲ್ಲ ಕ್ಲಿಪ್ಪೆಲ್ಲ ಈಸ್ಕೊಂಡು ನಾನು ಆ್ಯಡ್ ಮಾಡಿರೋದು. ಇನ್ನು ಊಟ ಎಲ್ಲ ಬಂದರೆ ನಾನ್ ವೆಜ್ ಊಟ ಮಾಡಿಸಿದ್ರು. ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ಬಿರಿಯಾನಿ, ಪಾಯಸ, ಕಬಾಬು, ಅನ್ನ ರಸ ಮತ್ತು ನಾನು ಪನ್ನೀರ್ ಬಟರ್ ಮಸಾಲ ಇದೆಲ್ಲ ಮಾಡಿಸಿದ್ರು. ಚೆನ್ನಾಗಿತ್ತು, ಒಂಥರ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಅದನ್ನೆಲ್ಲ ಕೆಳಗಡೆ ಎಲ್ಲ ಊಟ ಮಾಡೋರ್ಗೆ ಅವ್ರನ್ನೂ ನೋಡಿಕೊಂಡು ನಾವು ಇಲ್ಲಿ ಮೇಲೆ ಎಲ್ಲರನ್ನೂ ಮಾತಾಡಿಸ್ಕೊಂಡು, ಫಂಕ್ಷನ್ ಅಂದ್ರೇ ಈ ಥರನೇ ಅಲ್ವಾ. ನಮ್ಮ ಫಂಕ್ಷನ್ ಬೇರೆಯವ್ರ ಫಂಕ್ಷನ್ಗೆ ಹೋದರೆ ನಾವು ಕುತ್ಕೊಂಡು ಇದ್ಬಿಡ್ತೀವಿ, ಆದರೆ ನಮ್ಮ ಮನೆ ಫಂಕ್ಷನ್ಗಳಲ್ಲೆಲ್ಲ ಆ ಥರ ಇರೋದಕ್ಕಾಗಲ್ಲ. ನಾವು ಬಂದವ್ರನ್ನ ಹೇಗಿದ್ದೀರಾ ಅಂತ ಕೇಳಬೇಕು, ವಿಚಾರಿಸ್ಬೇಕು, ಮತ್ತು ಊಟ ಮಾಡ್ತಾ ಇದ್ದಾರಾ ಇಲ್ವಾ ಅವ್ರನ್ನೆಲ್ಲ ನೋಡ್ಕೋಬೇಕು, ಮಾತಾಡಿಸ್ಬೇಕು ಅಲ್ವಾ. ನಮ್ಮ ಮನೆ ಫಂಕ್ಷನ್ ಇರ್ತಾನೆ ಆ ಥರ. ಇನ್ನು ಇವಾಗ ನಮ್ಮ ನಾದಿನಿಯವರೆಲ್ಲ ತಟ್ಟೆ ವರಸೆ ಇಡ್ತಾ ಇದ್ದಾರೆ. ಅವರು ಒಂದು 61 ತಟ್ಟೆ ಇಡ್ತಾಯಿದ್ರು. ನಮಗೆ ಶಾಕಿಂಗ್ ಸರ್ಪ್ರೈಸು. ಎಲ್ಲ ನಮ್ಮಣ್ಣ ಒಬ್ಬರೇ ಅರೇಂಜ್ ಮಾಡಿದಾರಂತೆ. ಪಾಪ 3 ದಿವಸದಿಂದ ಸುತ್ತಿ ಎಲ್ಲ ತಗೊಂಡು ಎಲ್ಲ ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡಿ, ಅಂದರೆ ಅವ್ರ ಫ್ಯಾಮ್ಲಿಯಲ್ಲೆಲ್ಲ ಸಪೋರ್ಟ್ ಮಾಡೋರು ಇದ್ದಾರೆ. ಅವ್ರದ್ದು ಬಂದುಬಿಟ್ಟು ಜಾಯಿಂಟ್ ಫ್ಯಾಮ್ಲಿ, 4 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಮಕ್ಳು. ಎಲ್ಲ ಮದುವೆ ಆಗಿದೆ, ಎಲ್ಲರಿಗೂ ಮದುವೆ ಆಗಿದೆ. ಎಲ್ಲ ಒಂದೇ ಮನೆಯಲ್ಲಿದ್ದಾರೆ, ಅಂದರೆ ಒಂದೇ ಬಿಲ್ಡಿಂಗಲ್ಲಿ ಮೇಲೆ ಕೆಳಗಡೆ ಇದ್ದಾರೆ. ಇನ್ನು ಎಲ್ಲರ ಸಪೋರ್ಟು ಇದೆ ಅವ್ರಿಗೆ. ಎಲ್ಲರೂ ಸೇರಿ ಪಾಪ ಎಲ್ಪ್ ಮಾಡಿದ್ದಾರೆ. ಇನ್ನು ಇಲ್ಲಿ ನಿಂತಿದ್ದಾರೆ ನೋಡಿ, ಅವರೇ ಅಣ್ಣ ತಮ್ಮಂದ್ರೆಲ್ಲ ಅವರು. ಇನ್ನು ಇವಾಗೆಲ್ಲ ಮಾವ ಆಗ್ತಾರಲ್ವ, ಇನ್ನು ನಮ್ಮಣ್ಣ ಇನ್ನೆಲ್ಲ ತೊಗೊಂಬಂದಿರಲ್ಲ, ಎಲ್ಲ ಈ ಥರ ಫೋಟೋ ಎಲ್ಲ ಹಿಡಿದು ಎಲ್ಲ ಅರೇಂಜ್ ಮಾಡಿ ಇಡ್ತಾಯಿದ್ದಾರೆ. ಇನ್ನೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊತಾಯಿದ್ರು. ಇವರು ರಿಂಗ್ ಏನೋ ತೆಗ್ದಿದ್ರು 2 ಗ್ರಾಮಲ್ಲಿ. ಇನ್ನು ರಿಂಗ್ ಹಾಕಿದ್ರು ಇವರು. ಇನ್ನು ಮೇಲೆ ಎಲ್ಲ ಈ ಥರ ತಟ್ಟೆ ಎಲ್ಲ ಜೋಡಿಸಾದ್ಮೇಲೆ ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಗಿಫ್ಟಾಗಿ ಕೊಟ್ಬಿಟ್ಟು ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊತಾಯಿದ್ರು. ಇನ್ನು ಆಮೇಲೆ ಒಬ್ಬೊಬ್ಬರೇ ಅವ್ರ ರಿಲೇಷನ್ ಅವರೆಲ್ಲ ಇಡೋರೆಲ್ಲ ಇಡ್ತಾಯಿದ್ರು. ನಾನು ಸ್ವಲ್ಪ ಲಾಸ್ಟಲ್ಲಿ ಇಟ್ಟೆ. ನಾನಿನ್ನು ನಮ್ಮ ತಂಗಿಯವರೆಲ್ಲ ನಮ್ಮ ಮನೇಲಿ ಎಲ್ಲರೂ ಬಂದಿದ್ರು. ಇನ್ನು ಅವರೆಲ್ಲ ಊಟ ಮಾಡ್ತಾಯಿದ್ರು, ಎಲ್ಲ ಕೆಳಗಡೆ ನೋಡ್ಕೊತಾ ಇದ್ದೆ. ಇನ್ನು ಬಂದವ್ರನ್ನೆಲ್ಲ ವಿಚಾರಿಸ್ಬಿಟ್ಟು ನಾವೆಲ್ಲ ಊಟ ಎಲ್ಲ ಮಾಡ್ಕೊಂಬಂದ್ಬಿಟ್ರೆ ಆಮೇಲೆ ನಾನು ತಟ್ಟೆ ವರಸೆ ಎಲ್ಲ ಕೊಟ್ಟೆ ಗಿಫ್ಟಾಗಿ.
ಇನ್ನು ಇವ್ರದ್ದೆಲ್ಲ ತಟ್ಟೆ ಒರೆಸಿ ಎಲ್ಲ ಇಟ್ಬಿಟ್ಟು ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಆದಮೇಲೆ ಇವಾಗ ಅದನ್ನೆಲ್ಲ ತಟ್ಟೆನೆಲ್ಲ ಎತ್ತು ಸೈಡ್ಗೆ ಇಟ್ಬಿಟ್ಟಿದ್ರು. ಇನ್ನು ಒಂದೊಂದು ಫ್ಯಾಮ್ಲಿನೇ ತೊಗೊಂಬರ್ತಾ ಇದ್ರಲ್ವ, ಒಬ್ಬೊಬ್ರದ್ದೇ ಈ ಥರ ತಟ್ಟೆ ಒರೆಸಿ ಇಟ್ಬಿಟ್ಟು ಎಲ್ಲ ಸೈಡ್ಗೆ ಇಡ್ತಾಯಿದ್ರು. ಇನ್ನು ನಮ್ಮ ಮೋನಿಶ್ ಅವ್ರ ಅಕ್ಕ ಇದ್ದಾರಲ್ಲ, ಯಾಮಿನಿಗೆ ದೊಡ್ಡಮ್ಮ, ಅವ್ರು ಬಂದ್ಬಿಟ್ಟು ಈ ಸ್ಯಾರಿ ಕೊಟ್ಟಿದ್ರು. ಬ್ಲೌಸ್ ಎಲ್ಲ ಹೊಲ್ಸ್ಕೊಂಬಂದಿದ್ರು, ಅವರು ಹೊಲ್ದು ಕೊಟ್ಟಿದ್ರು. ಇನ್ನು ಯಾಮಿನಿ ಅಂತೂ ಡ್ರೆಸ್ಗಿಂತ ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಇನ್ನು ಸ್ಯಾರಿ ಎಲ್ಲ ಉಡ್ಸ್ಬಿಟ್ಟು ಆ ಒಡವೆಗಳೆಲ್ಲ ಹಾಕಿದ್ರಲ್ವ, ತುಂಬ ಚೆನ್ನಾಗಿದ್ಲು ನೋಡೋದಕ್ಕೆ. ಒಂಥರ ದೊಡ್ಡವರಿದ್ದಂಗೆ, ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿದ್ಲು ಕಳೆಯಾಗಿ. ಇನ್ನು ಇವಾಗ ನಾನು ತಟ್ಟೆ ಒರೆಸಿ ಎಲ್ಲ ತೊಗೊಂಬಂದಿದ್ದನಲ್ಲ, ನಾನೊಂದು 11 ತಟ್ಟೆಗೆ ಆಗೋಷ್ಟು ತೊಗೊಂಬಂದಿದ್ದೆ ಅಷ್ಟೇ, ಸಿಂಪಲ್ಲಾಗಿ ತೊಗೊಂಬಂದಿದ್ದೆ. ಇನ್ನು ಅದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಡ್ರೆಸ್ ಎಲ್ಲ ವೆಸ್ಟರ್ನ್ ವೇರ್ ತೊಗೊಂಬಂದಿದ್ದೆ. ಎಲ್ಲರೂ ಇನ್ನು ಗಾಗ್ರಾಸು, ಲಂಗ ಓಣಿ ಈ ಥರ ಎಲ್ಲರೂ ಕೊಡ್ತಾ ಇರ್ತಾರೆ. ಇನ್ನು ನಾನು ಅದೇ ಥರ ಯಾಕೆ ಅಂತ ಹೇಳ್ಬಿಟ್ಟು, ಅವ್ರಿಗೆ ಇಷ್ಟ ಆಗೋದೇ ವೆಸ್ಟರ್ನ್ ಡ್ರೆಸ್ ಆ ಥರ ಅಲ್ವಾ, ಇನ್ನು ಆ ಥರ ಡ್ರೆಸ್ ತೊಗೊಂಬಂದಿದ್ದೆ. ಇನ್ನು ಡ್ರೆಸ್ ಕೊಟ್ಬಿಟ್ಟು ಒಂದು 11 ತಟ್ಟೆಗೆ ಇಟ್ಟೆ ಅಷ್ಟೇ. ನಾನು ಸಿಂಪಲಾಗಿ ಈ ಥರ ಇಟ್ಬಿಟ್ಟು ಇನ್ನು ಫೋಟೋ ವೀಡಿಯೋಸ್ ಮಾಡ್ಕೊಂಡ್ರಿ. ಇನ್ನು ನಮ್ದು ಈ ಥರ ತಟ್ಟೆ ಒರೆಸೆಲ್ಲ ಇಟ್ಬಿಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು, ನಾವು ಊಟ ಎಲ್ಲ ಮಾಡಿಕೊಂಡು, ಇನ್ನು ಬಂದವ್ರನ್ನೆಲ್ಲ ಕಳಿಸ್ಕೊಟ್ಬಿಟ್ಟು, ಈ ಫ್ರೂಟ್ಸ್ ಎಲ್ಲ ಇದೆ ನೋಡಿ, ಅದು ಡಿವೈಡ್ ಮಾಡೋದಕ್ಕೆ 1 ಅವರ್ ಮೇಲೆ ಆಗಿತ್ತು. ಎಲ್ಲರೂ ಸೇರಿಕೊಂಡು ಅದೊಂದು ಬ್ಯಾಗ್ಸ್ಗಾಗಿ ಒಂದು 10 ಬ್ಯಾಗ್ ಮೇಲೆ ಆಗಿತ್ತು ಎಲ್ಲ ಡಿವೈಡ್. ಯಾಕಂದರೆ ಒಂದೇ ಇದರಲ್ಲಿ ಹಾಕಿದ್ರೆ ಎಲ್ಲ ಒಂದೊಂದು ಆರೆಂಜು, ದ್ರಾಕ್ಷಿಗಳೆಲ್ಲ ಇದಾಗಿಬಿಡುತ್ತೆ ಅಂತೇಳ್ಬಿಟ್ಟು ಪೈನಾಪಲ್, ಒಂದು ವಾಟರ್ ಮೆಲನ್ ಸಪ್ರೇಟು, ಮತ್ತು ಆರೆಂಜು ಇದೆಲ್ಲ ಸಪ್ರೇಟ್ ಮಾಡಿದರೆ, ಇನ್ನು ನಾವು ಮನೆಗೆ ಬರೋಷ್ಟರಲ್ಲಿ ಒಂದು 11:30 ಆಗೋಗಿತ್ತು. ಇನ್ನು 11:30ಗೆ ಬಂದು ನಮ್ಮ ಮಲ್ಗೋಷ್ಟರಲ್ಲಿ ಒಂದು 2 ಗಂಟೆ ಆಗೋಗಿತ್ತು. ಗಿಫ್ಟ್ ಎಲ್ಲ ಓಪನ್ ಮಾಡಿ ನಮ್ಮ ನಾದಿನಿ ಓಪನ್ ಮಾಡಿ ನೋಡ್ತಾ ಇದ್ರು. ಇನ್ನು ಹೆಸರು ಇರುತ್ತಲ್ವಾ, ಇದನ್ನೆಲ್ಲ ಬರ್ದಿಲ್ಲ. ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಅವ್ರ ಮನೇಲಿ ಫಂಕ್ಷನ್ಗಳಾದ್ರೆ ಕೊಡ್ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹೆಸರುಗಳನ್ನೆಲ್ಲ ಬುಕ್ಕಲ್ಲಿ ಬರ್ಕೊಂತಾ ಇದ್ರು. ಇನ್ನು ತುಂಬ ಮಿಡಿಗಳು ಗಾಗ್ರಾ ಟೈಪೇ ಬಂದಿತ್ತು ಡ್ರೆಸ್ಸಲ್ಲಿ. ಮತ್ತು ಈ ಥರ ದೀಪಗಳು, ಗಾಜಿನ ಗ್ಲಾಸು, ಮತ್ತು ಮೇಕಪ್ ಸೆಟ್ಗಳು, ಮತ್ತು ತುಂಬ ಮುಯ್ಕಾಸ್ ಜಾಸ್ತಿ ಬಂದಿತ್ತು. ಡ್ರೆಸ್ಸುಗಳು ಮುಯ್ಕಾಸ್ ಜಾಸ್ತಿ, ಮುಯ್ಕಾಸೆ ಒಂದು 42,000 ಆ ಥರ ಬಂದಿತ್ತು. ಅಂದರೆ ಒಂದು 200 ಜನ ಆ ಥರ ಬಂದಿದ್ರು. ತುಂಬ ಜನನೇ ಬಂದಿದ್ರು. ಎಲ್ಲ ತುಂಬ ಜನ ಏನು ಮಾಡಿದ್ದಾರೆ, ಮುಯಿ ಜಾಸ್ತಿ ಜನ ಕೊಟ್ಟಿದ್ದಾರೆ. ಗಿಫ್ಟ್ಸ್ ಎಲ್ಲ ಸ್ವಲ್ಪ ಜನನೇ ಕೊಟ್ಟಿರೋದು. ಡ್ರೆಸ್ಸು ಅದರಲ್ಲೂ ಒಂದು 10 ಜನ ಏನೋ ಡ್ರೆಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಡ್ರೆಸ್ ಎಲ್ಲ. ನಾವು ಆ ಡ್ರೆಸ್ ಎಲ್ಲ ದೊಡ್ಡ ಸೈಜ್ ಇರೋದ್ರಿಂದ ಮೂವರೂ ಹಾಕಿ ನೋಡಿಬಿಟ್ಟು ನಾವು ಫೋಟೋಸ್ ಎಲ್ಲ ತಗೊತಾ ಇದ್ರಿ. ಇನ್ನು ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ಅದನ್ನೆಲ್ಲ ಮುಯ್ಕಾಸಲ್ಲೆಲ್ಲ ಕೊಟ್ಟಿರ್ತಾರಲ್ವ, ಅವ್ರ ಹೆಸರೆಲ್ಲ ಬರೆದು ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ನಾವೆಲ್ಲ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು, ಇನ್ನು ನೆನ್ನೆ ಫ್ರೂಟ್ಸ್ ಎಲ್ಲ ಬಂದಿತ್ತಲ್ಲ ಅದನ್ನೆಲ್ಲ ಡಿವೈಡ್ ಮಾಡ್ತಾಯಿದ್ರು. ಇನ್ನು ಎಷ್ಟೊಂದು ಫ್ರೂಟ್ಸು ಮತ್ತು ಮಿಕ್ಚರ್ಸು, ಸ್ನ್ಯಾಕ್ಸು, ಬಿಸ್ಕೆಟ್ಸ್ ಎಲ್ಲ ತುಂಬಾ ಇತ್ತು, ತುಂಬಾ ಬಿದ್ದಿತ್ತು. ಇನ್ನು ಇವಳಂತೂ ತುಂಬ ಲಕ್ ಅಂತಲೇ ಹೇಳ್ಬೋದು ಯಾಮಿನಿ. ಇನ್ನು ನಾವು ಕೂಡ ಅದನ್ನೆಲ್ಲ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕೊಟ್ಟರು. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ನಾವು ಒಂದು 2 ಗಂಟೆ ಹಂಗೆ ಬಂದುಬಿಟ್ರಿ. ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ಬೇಕು, ಲೀವ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಇನ್ನು ಹೋಗ್ಬೇಕಂದ್ಬಿಟ್ಟು ಮಧ್ಯಾಹ್ನವರೆಗೂ ಇದ್ಬಿಟ್ಟು ಬಂದುಬಿಟ್ರಿ. ಇನ್ನು ಇವತ್ತಿನ ಲಾಗ್ ಕೂಡ ಇದಾಗಿರುತ್ತೆ. ಇವತ್ತಿನ ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.